ಕಿಚ್ಚಕ್ಕೆ ಫ್ಯಾನ್ಸ್ ಹಿಂಗೆ ಲಬ್ಬಲ ಮತ್ತಾಕ್ ಇಸ್ತಾರೆ. ಏನು ಗೊತ್ತಿಲ್ಲ, ಏನು ರೆಕಾರ್ಡು ಏನಂತಾನು ಗೊತ್ತಿಲ್ಲ. ಬೆಟ್ಟಿಂಗ್ ಎಲ್ಲ ಆಡ್ತೀರಾ ನೀವು? ತಂದೆ ಒಬ್ಬರೇ MS ಧೋನಿನೇ. ಎಲ್ಲ ಸತಿ ಹೇಳ್ತಾರೆ ಈ ಸಲ ಕಪ್ ನಮ್ದೇ ಅಂತ. ಈ ಸಲ ಕಪ್ ನಮ್ದು ಅಂತ ನಾವು ಹೇಳೋಣ ಒಂದು ಕಾನ್ಫಿಡೆಂಟ್ ಇದ್ದೀವಿ. ಆಫ್ ಕೋರ್ಸ್ RCB. ನನ್ನ ಮಾತು ನಾನೇ ಕೇಳಲ್ಲ, ಅವ್ರು ನನ್ನ ಮಾತಲ್ಲಿ ಕೇಳ್ತಾರೆ. ಅದೇ ಮನೆ ಹಾಳು ಮಾಡೋದು ವ್ಯವಹಾರಕ್ಕೆ ನಾವೇ ಕಿಳಿಯೋದ? ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವು ಇವತ್ತು ನಮ್ಮ ಜನತೆ ಹತ್ರ IPL ಬಗ್ಗೆ ಒಂದಿಷ್ಟು ಕ್ವಶನ್ನ ಕೇಳೋಕೆ ಹೋಗ್ತಾ ಇದೀವಿ. ಹಾಗೆ IPLನಲ್ಲಿ ನಡೀತಿರೋ ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆನೂ ಒಂದಿಷ್ಟು ಕ್ವಶನ್ನ ಕೇಳೋಕೆ ಹೋಗ್ತಾ ಇದೀವಿ. ಇದಕ್ಕೆ ನಮ್ಮ ಜನತೆ ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಓಕೆ ಬ್ರೋ, IPL ಸ್ಟಾರ್ಟ್ ಆಗಿದೆ. ನಿಮಗೆ IPL ಅಲ್ಲಿ ಯಾವ್ದು ಬ್ರೋ ನಿಮ್ಮ ಫೇವ್ರೇಟ್ ಟೀಮ್? ನಮಗೆ RCB ಬ್ರೋ. ನಮಗೆ MS ಧೋನಿ. ಚೆನ್ನೈ ಸೂಪರ್ ಕಿಂಗ್, ಯಾವಾಗಲೂ ಸೂಪರ್ ಕಿಂಗ್. ಚೆನ್ನೈ ಸೂಪರ್ ಕಿಂಗ್ ಹೆಂಗೆ ಒಟ್ಟಿಗೆ ಮಾತಾಡ್ಬೇಕು ಏನಿದ್ರು ಚೆನ್ನೈನೇ. ಚೆನ್ನೈ ಫ್ಯಾನ್ಸು ಒಬ್ರೆ MS ಧೋನಿನೇ. ತಂದೆ ಒಬ್ರೆ MS ಧೋನಿನೇ. ನಾಯಿಗಳು ಕಿಚ್ಕೊಂಡಿರುತ್ತೆ. ಒಬ್ರು ಸಿಂಹ, ಒಂದೇ ಸಿಂಹ MS ಧೋನಿನೇ. ಸಿಂಹ ವಯಸ್ಸು ಆದ್ರೆ ಅವಾಗ್ಲೂ ಆಡೋದು ಇವತ್ತು ನೋಡ್ತೀರಪ್ಪ. ಅದಕ್ಕೆ MS ಧೋನಿ ಅವ್ರದೇ ಇದು. ನೋಡ್ಕೊಂಡ. ಓಕೆ ಬ್ರೋ, ನೀವು ಹೇಳಿ ಬ್ರೋ. ಊಟ ತಿನ್ನೋದು ಇಲ್ಲಿ ಅವರು ಇದೇ ಎಲ್ಲದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾವು ಚೆನ್ನೈ ಫ್ಯಾನ್ಸ್ಗೂ ಹೇಳೋದಿದೆ ಒಂದೇ ನಾವು. ಒಂದೇ ನಿಮಿಷ ಅವ್ರು ಮಾತಾಡಿದ್ವಿ ಹೇಳಿ. CSK ಫ್ಯಾನ್ಸ್ ಹಿಂಗೆ ಲಬ್ಬಲ ಮತ್ತಾಕ್ ಇಸ್ತಾರೆ. ಏನು ಗೊತ್ತಿಲ್ಲ, ಏನು ರೆಕಾರ್ಡು ಏನಂತಾನು ಗೊತ್ತಿಲ್ಲ. ವೈಸ್ ಕ್ಯಾಪ್ಟನ್ ಕೇಳಿ ಯಾರಂತ ಕೇಳಿ. ವೈಸ್ ಕ್ಯಾಪ್ಟನ್ ಕೇಳಿ ಬ್ರೋ, ಬನ್ನಿ ಬ್ರೋ. ವೈಸ್ ಕ್ಯಾಪ್ಟನ್ ಕೇಳಿ ಯಾರಂತ. ಅವ್ರು ಅಂದ್ರಲ್ವಾ ತಿನ್ನೋದು ಇಲ್ಲಿ ಕೊಡೋದು ಅಲ್ಲಿ ಅಂತ. ಇವಾಗ ಇಲ್ಲೇ ಇರೋದು ನೀನು, ಬೇರೆ ಎಲ್ಲೂ ಊರಿಗೆ ಹೋಗಲ್ವಾ? ಅಲ್ವಾ ತಿನ್ನಲ್ವಾ? ಬೇರೆ ಊರಿಗೆ ಹೋಯ್ತೀಯ, ತಿಂತೀಯ ಇಲ್ವಾ? ಕ್ವಶನ್ ಕೇಳೋಣ, ಯಾರು ವೈಸ್ ಕ್ಯಾಪ್ಟನ್ ಅಂತ. ಬನ್ನಿ ಬ್ರೋ, ಇಲ್ಲಿ ಬನ್ನಿ ಬ್ರೋ. ಚೆನ್ನೈ ಓಕೆ ಬ್ರೋ, ನೀವು ಚೆನ್ನೈ ಅಂದ್ರೆ ನಿಮ್ಮ ಫೇವ್ರೇಟ್ ಟೀಮ್ ಯಾಕೆ ಬ್ರೋ ಫೇವ್ರೇಟು? MS ಧೋನಿ ಇದ್ದಾರೆ. ಓಕೆ, ಇವಾಗ ಧೋನಿ RCBಗೆ ಬಂದ್ರೆ RCB ಸಪೋರ್ಟ್ ಮಾಡ್ತಾರೆ? ಬರಲ್ಲ, ಬಂದ್ರೆ ಸಪೋರ್ಟ್ ಮಾಡ್ತೀವಿ, ಆದ್ರೆ ಚೆನ್ನೈ ಬಿಟ್ಕೊಡಲ್ಲ. ಅದೇಂಗೆ ಬ್ರೋ, ಧೋನಿ ಇದಾರೆ ಅಂತ ಧೋನಿಗೆ ಸಪೋರ್ಟ್ ಮಾಡ್ತೀವಿ, ಅಲ್ಲಿ ಹೋಗೋರಂತ ಸಪೋರ್ಟ್ ಮಾಡ್ತೀವಿ, ಚೆನ್ನೈನ ಬಿಟ್ಕೊಡಲ್ಲ. ಅಲ್ಲಿ ಅಂತ ಸಪೋರ್ಟ್ ಮಾಡ್ತಾರೆ ಅಷ್ಟೇ, ಚೆನ್ನೈನ ಬಿಟ್ಕೊಡಲ್ಲ. ನಿಮ್ ಧೋನಿ ಇಷ್ಟನಾ ಚೆನ್ನೈ ಇಷ್ಟನಾ? ಚೆನ್ನೈ ಧೋನಿ ಇಬ್ರು ಇಷ್ಟ. ತಂದೆ ತಾಯಿ ಇಬ್ರು ಬೇಕಲ್ವಾ? ಅದೇ ತರಾನೇ. ಓಕೆ ಬೇಕು. ಓಕೆ ಬ್ರೋ, ಇವಾಗ ಮಕ್ಕಳ್ರು ಧೋನಿ ತಂದೆ RCB ಮಕ್ಕಳ್ರು. ಸರಿ, ಮುಂದೆ ಬನ್ನಿ ಬ್ರೋ, ಹಿಂದೆ ಹೋಗ್ಬೇಡಿ. ಓಕೆ ಬ್ರೋ, ಇವಾಗ ಎಂತಿ ನೀನಾಗಿರು ಧೋನಿಗೆ. ಎಂತಿ ನೀನಾಗಿರು ಧೋನಿಗೆ. ಒಂದು ನಿಮಿಷ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೊತ್ತಿಲ್ಲ, ನಾ ರೆಕಾರ್ಡ್ ಏನು ಗೊತ್ತಿಲ್ಲ. ಓಕೆ ಬ್ರೋ, ಯಾರಂತ ಕೇಳಿ. ಇವಾಗ CSK ಫೇವ್ರೇಟ್ ಟೀಮ್ ಅಂತ ಇದೀರಾ? ಮಾತಾಡ್ಬೇಡ. ಇವಾಗ CSK ಫೇವ್ರೇಟ್ ಟೀಮ್ ಅಂತ ಇದೀರಾ ಅಂದ್ರೆ ನಿಮ್ಗೆ RCB ಇಷ್ಟ ಇಲ್ಲ? RCB ಇಷ್ಟಾನೇ. ಇಂತ ಇದು ಇದಾರಲ್ವಾ, ಅವ್ರನ್ನೆಲ್ಲ ಇಷ್ಟ ಆಗಲ್ಲ. RCB ನ ಟೀಮ್ ಇಷ್ಟ ಬೇಕಂತ ಇಷ್ಟ. ಎಲ್ಲ ವಿರಾಟ್ ಕೊಹ್ಲಿನೂ ಇಷ್ಟ. ಇವ್ರುಗಳು ಮಾತಾಡ್ತಾರ ನೋಡಿದ್ರ ಅದೇ ನಮ್ ಮಾತಾಡ್ತಲ್ವಾ? ಏನಕ್ಕೆ ತಳ್ಳೋದು? ಏನಕ್ಕಪ್ಪ? ಮಾತಾಡ್ಬೇಡ, ಒಂದೆರಡು ನಿಮಿಷ ಇರು. ಮೂರು ರೆಕಾರ್ಡ್ ಕೇಳೋಣ ಬ್ರೋ. ಓಕೆ, ಒಂದ್ ನಿಮಿಷ. ಬೆಸ್ಟ್ ಕ್ಯಾಪ್ಟನ್ ನೀನ್ ತಾನೇ ಕೇಳಿದ, ಅವ್ರು ಕೇಳಿಲ್ಲಪ್ಪ. ನೀನ್ ತಾನೇ ಕೇಳಿದ್ದು. ಬೆಸ್ಟ್ ಕ್ಯಾಪ್ಟನ್. ಆ ತರ ಕ್ಯಾಪ್ಟನ್ ಯಾರು ಮಾಡಲ್ಲ. ಅವ್ರ ತರ ಕಪ್ಪು ಯಾರು ಹೊಡಿಯಲ್ಲ. ಕೂಲಾಗ ಅವ್ರ ತರಾನು ಇರಲ್ಲ. ಇವ್ರು ಇದ್ದಾರಾ? ಒಂದ್ ಕ್ಯಾಚ್ ಕಿಚ್ಚಕ್ಕಾಗುತ್ತಾ? ಬ್ರೋ ನಿಮಿಷ ಇರಿ, ನಾನು ಮಾತಾಡ್ತೀನಿ. ನಮ್ ಧೋನಿ ಹಂಗ್ ಬ್ರೋ ಮಾಡಲ್ಲ. ಬನ್ನಿ, ಇಲ್ಲಿ ಬನ್ನಿ ಬ್ರೋ. ಧೋನಿ ಹಂಗ್ ಮಾಡಲ್ಲ. ಯಾವಾಗ್ಲೂ ಕೂಲ್ ಆಗಿರೋದು. MS ಧೋನಿ ಯಾವಾಗ್ಲೂ ಕೂಲೇ ಇರೋದು. ಒಂದ್ ಕ್ಯಾಚ್ ಹಿಡಿದ ಹಂಗ್ ಮಾಡೋದು. ಬ್ರೋ ಓಕೆ, ಒಂದ್ ನಿಮಿಷ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ದು ಸ್ಪಿರಿಟ್ ಏನಿರುತ್ತೆ ಹೇಳಿ? ಮ್ಯಾಚ್ ಮುಗಿದ್ಮೇಲೆ ಪ್ಲೇಯರ್ಸ್ಗೆ ಶೇಕ್ ಹ್ಯಾಂಡ್ ಕೊಡೋದು. ಲಾಸ್ಟ್ ಇಯರ್ ಧೋನಿ ಕೊಟ್ಟಿಲ್ಲ ಶೇಕ್ ಹ್ಯಾಂಡ್ಸ್. RCB ಮತ್ತೆ ಚೆನ್ನೈ ಮ್ಯಾಚ್ ಇದ್ದಾಗ ಫ್ಯಾನ್ಸ್ ಏನ್ ಮಾಡಿದ್ರು ಹೇಳಿ? ಫ್ಯಾನ್ಸ್ ಬೇಡ, ನಂಗೆ ಫ್ಯಾನ್ಸ್ ಕೇಳ್ತಲ್ಲ, ನಾನು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಕೇಳ್ತಾ ಇರೋದು. ಇವಾಗ ಫ್ಯಾನ್ಸ್ ನೀವೇನಾರ ಮಾತಾಡ್ಕೊಂತ ಅದು ಬೇರೆ. ಅಂದರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಏನು, ಮ್ಯಾಚ್ ಮುಗಿದ್ಮೇಲೆ ಪ್ರತಿಯೊಬ್ಬರು ಪ್ಲೇಯರ್ಗೂ ಶೇಕ್ ಹ್ಯಾಂಡ್ ಕೊಟ್ಟು ಒಂದು ವಿಶ್ ಹೇಳೋದು. ಸೊ ಆ ಥರ ಇವಾಗ ಒಂದು ಟೀಮ್, ಇವಾಗ ನೀವೇ ಒಂದು ಮ್ಯಾಚ್ ಗೆದ್ರೆ ಒಂದು ಸೆಲೆಬ್ರೇಟ್ ಮಾಡೋದು ಇದ್ದೇ ಇರುತ್ತೆ. ಆಪೋನೆಂಟ್ ಅವ್ರು ವೆಯ್ಟ್ ಮಾಡ್ತಾರೆ. ಸೊ ಇವಾಗ ಆಪೋನೆಂಟ್ ಅವ್ರು ವೆಯ್ಟ್ ಮಾಡ್ತಾ ಇರುವಾಗ ಬಂದು, ಇವಾಗ ಆಪೋನೆಂಟ್ ಅವರು ಸೆಲೆಬ್ರೇಟ್ ಮಾಡ್ತಾ ಇರುವಾಗ ಅವ್ರು ವೆಯ್ಟ್ ಮಾಡ್ಬೇಕು ತಾನೆ, ಏನಕ್ಕೆ ಹಂಗೋದ್ರು? ಅದು ಒಬ್ಬ ಬೆಸ್ಟ್ ಕ್ಯಾಪ್ಟನ್ ಮಾಡೋ ಕೆಲಸನ. ಮ್ಯಾಚ್ ಮುಗೀತಲ್ವಾ ಬ್ರೋ, ಮ್ಯಾಚ್ ಮುಗಿದ್ಮೇಲೆ ಹೋಗೇ ಹೋಯ್ತಾರೆ. ಆದರೆ ತಪ್ಪೇ. ಇವಾಗ ನಾನೇನು ಸರಿ ತಪ್ಪೇ. ಇವಾಗ ಮ್ಯಾಚ್ ಮುಗಿದ್ಮೇಲೆ ಫ್ಯಾನ್ಸ್ಗಳು ಏನು ಮಾಡಿದ್ರು?
ನೀವೇ ಹೇಳಿ ಇವಾಗ ಫ್ಯಾನ್ಸ್ ಏನಾದ್ರು ಮಾಡ್ತಾರೆ ಬ್ರೋ. ಇವಾಗ ತಪ್ಪಂತ ನಾನೇ ಬ್ರೋ ಫ್ಯಾನ್ಸ್ ನಾವು ಇಲ್ಲಿ ತಗೊಂಬಾರ್ದು, ಯಾಕಂದ್ರೆ ಇವಾಗ ನೀವು ಫ್ಯಾನ್ಸ್ ನೋಡಿ ಇನ್ಸ್ಪೈರ್ ಆಗ್ತೀರಾ ಇಲ್ಲ ಪ್ಲೇಯರ್ಸ್ ನೋಡಿ ಇನ್ಸ್ಪೈರ್ ಆಗ್ತೀರಾ? ಪ್ಲೇಯರ್ಸ್ ನಾನೇ. ಮತ್ತೆ ಫ್ಯಾನ್ಸ್ ಏನಾದ್ರು ಮಾಡ್ತಾರೆ, ಇವಾಗ ನೀವು ಫ್ಯಾನೇ, ಇವಾಗ ನೀವು ಕೂಗಾಡ್ತೀರಾ, ಇವಾಗ ನೀವು ಕೂಗಾಡೋದನ್ನ ಪ್ಲೇಯರ್ಸ್ ಏನಾದ್ರು ತಗೊಂತಾರ? ಅವ್ರು ಜಸ್ಟ್ ಒಬ್ಬ ಫ್ಯಾನ್ ಕೂಗ್ತಾನೆ ಅಂತ ಸುಮ್ಮನೆ ಆಗ್ತಾರೆ, ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಳಲ್ಲ. ಒಂದೆಲ್ಲ ಯಾವಾಗಲೂ ನಾವು ಸಪೋರ್ಟ್ ಮಾಡೋದೆ. ಇವಾಗ ನಾವು ಇಲ್ಲಿ ಮಾತಾಡಿದ್ರು ಏನಾಗಲ್ಲ, ಅವ್ರು ಆಡ್ತಾರೆ, ಅವ್ರು ಗೆಲ್ತಾರೆ ಅಷ್ಟೇ. ಇವಾಗ ನಾವು ಮಾತಾಡಿದ್ದು ಒಂದು ಜಾಲಿಗೆ, ಸುಮ್ಮನೆ ಒಂದು ಜಾಲಿಗೆ. ಇವಾಗ ನಾವು ಮಾತಾಡ್ಬಿಟ್ಟು ಹೋಗ್ಬೋದು, ಅಲ್ಲಿ ಹೋಗಿ ಒಂದೇ ಮ್ಯಾಚಲ್ಲಿ ಗೇಮ್ ಆಡ್ತೀವಿ ಅಷ್ಟೇ. ಗೇಮ್ ಓಕೆ ಬ್ರೋ, ಓಕೆ ಫೈನಲ್ ಆಗಿ ಬ್ರೋ. ಇವಾಗ ಅಂದರೆ ನೀವು ಬನ್ನಿ ಬ್ರೋ, RCB ಅವ್ರು ಹಿಂದೆ ಹೋಗ್ತಾಯಿದ್ದೀರಾ. ಓಕೆ ಬ್ರೋ, ಇವಾಗ ಈ ಸತಿ ನೋಡಿದ್ರೆ RCB ಟೀಮು ಅಂದರೆ ಎಲ್ಲ ಪ್ಲೇಯರ್ಸ್ ಎಲ್ಲ ನೋಡಿದ್ದೀರಾ. ಸೊ ನಿಮಗೆ ಯಾವ ಪ್ಲೇಯರ್ಸ್ನ RCB ಅವ್ರು ಬಿಡಬಾರ್ದಿತ್ತು ಅಂತ ಒಂದು ಫೀಲ್ ಇದೆ? ಸಿರಾಜ್ನ ಬಿಡಬಾರ್ದು. ಯಾಕೆ ಬ್ರೋ? ತುಂಬಾ ಕಷ್ಟ ಬ್ರೋ ಅವ್ರನ್ನ ಬಿಟ್ಟಿರೋದು. ವಿಲ್ ಜಾಕ್ಸ್ನ ಬಿಡಬಾರ್ದಾಗಿತ್ತು. ಒಂದು RCB ಲಾಸ್ಟ್ ಫಿಕ್ಸ್ ಆಗಿಬಿಡುತ್ತೆ ಇವನ್ನ ಬಿಡ್ಬೇಕಂತ. ಅದು ನಾವೇನೋ ಹೇಳಕ್ಕಾಗಲ್ಲ. ಇದ್ರೂ ಸಿರಾಜ್ನ ಮಿಸ್ ಮಾಡ್ತೀವಿ ತುಂಬಾ. ಓಕೆ ಬ್ರೋ, ತುಂಬ ಮ್ಯಾಕ್ಸ್ವೆಲ್ನ ಮಿಸ್ ಮಾಡ್ತೀವಿ. ಹೋದ ಸೀಸನ್ ಚೆನ್ನಾಗಿ ಮಾಡಿಲ್ಲ, ಇದ್ರೂ ಈ ಸೀಸನ್ ಚಾನ್ಸ್ ಕೊಡ್ಬೇಕು. ಓಕೆ ಬ್ರೋ, ಪ್ರತಿ ಸತಿನೂ RCB ಟೀಮಲ್ಲಿ ಒಂದು ಕಾಂಬೋ ಅಂತ ಇರುತ್ತೆ. ಫಸ್ಟ್ ಕಾಂಬೋ ನೋಡಿದ್ರೆ ಕೊಹ್ಲಿ ಡಿವಿಲಿಯರ್ಸ್ ಆ್ಯಂಡ್ ಗೇಲು, ಅಂದರೆ ಫಾರಿನ್ ಪ್ಲೇಯರ್ಸಲ್ಲೇ. ಸೆಕೆಂಡ್ ಇದು ನೆಕ್ಸ್ಟ್ ನೋಡಿದ್ರೆ ಮ್ಯಾಕ್ಸ್ವೆಲ್, ಡುಪ್ಲೆಸಿ. ಅಂದರೆ ಈ ಸತಿ ಸಾಲ್ಟು ಮತ್ತು ಲಿವಿಂಗ್ ಸ್ಟೋನ್ ಇದ್ದಾರೆ, ಅಂದರೆ ಫಾರಿನ್ ಪ್ಲೇಯರ್ಸಲ್ಲೇ. ಸೊ ಇವರಿಬ್ಬರು ಹೆಂಗೆ ಆಡ್ಬೋದು ಅಂತ ನಿಮಗೆ ಒಂದು ಇದಿದೆ? ಚೆನ್ನಾಗಿ ಆಡ್ಬೋದು ಬ್ರೋ. ಆಡಿದ್ರಲ್ವಾ ನೆನ್ನೆ ಸಾಲ್ಟ್ ಸಕ್ಕದಾಗಿ ಆಡಿದ್ರು. 100% ಇದೆ ಕಾನ್ಫಿಡೆಂಟ್ ಅವ್ರ ಮೇಲ್ಗಡೆ. ಚೆನ್ನಾಗಿ ಹೊಡಿತಾರೆ. ಈ ಸಲ ಕಪ್ಪು ನಮ್ದು. ಓಕೆ ಬ್ರೋ, ಆಗಲ್ಲ ಇವನು ನೆರವೇರಿಸಿದಾನೆ ಅಷ್ಟೇ. ಬ್ರೋ ಲಾಸ್ಟ್ ಕ್ವಶನು ಅಂದರೆ ನೀವು RCB ಫ್ಯಾನ್ ಅಂತ ಇದ್ದೀರಾ, CSK ನೋಡಿದ್ರೆ ಆಗಲ್ವೇ ಇಲ್ಲ CSK ಫ್ಯಾನ್ಸ್ ನೋಡಿದ್ರೆ ಆಗಲ್ವಾ? CSK ನೋಡಿದ್ರೆ ಆಗಲ್ಲ, ಎಂಬತ್ತು ಆಗಲ್ಲ. ಅವ್ರು ನೋಡಿದ್ರೆ ಯಾಕಂದ್ರೆ ಅವರು ಧೋನಿಂದಾನೇ ನಮ್ಮ ಬಾಸ್ ಕ್ಯಾಪ್ಟನ್ಶಿಪ್ನ ರಿಜೆಕ್ಟ್ ಮಾಡಿರೋದು. ವಿರಾಟ್ ಕೊಹ್ಲಿ ಅಂತ. ವಿರಾಟ್ ಕೊಹ್ಲಿ ಏನಕ್ಕೆ ಅಂದರೆ ಅದೇ ಏನಕ್ಕಂತ ಆ ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚಲ್ಲಿ ಹೊಡಿಯೋ ಮ್ಯಾಚೇ ಅದು. ಯಾರೇ ಡಿಫೆನ್ಸ್ ಆಡೋದು 8 ಬಾಲ್ 28 ರನ್ ಬೇಕಿತ್ತು ಡಿಫೆನ್ಸ್ ಆಡ. ಬ್ರೋ ಇದು ವರ್ಲ್ಡ್ ಕಪ್ ಬೇಡ ಬ್ರೋ, ವರ್ಲ್ಡ್ ಕಪ್ ಇಲ್ಲಾಂದ್ರೆ ಅದು ಇದ್ದಿದ್ರೆ ಕ್ಯಾಪ್ಟನ್ಶಿಪ್ ಎಲ್ಲ ಬರ್ತಾ ಇತ್ತು. ಅಂದರೆ ಧೋನಿಯಿಂದ ನಿಮ್ಗೆ CSK ಇಷ್ಟ ಆಗಲ್ಲ? ಹಾಂ. ಓಕೆ ಬ್ರೋ, IPL ಸ್ಟಾರ್ಟ್ ಆಗಿದೆ, IPL ನೋಡ್ತಾ ಇದ್ದೀರಾ ಬ್ರೋ? ಹ್ಞೂ ಬ್ರೋ, ನೋಡ್ತಾ ಇದ್ದೀವಿ. ಓಕೆ ಬ್ರೋ, ನಿಮಗೆ IPL ಅಲ್ಲೇ ಯಾವ್ದು ಬ್ರೋ ನಿಮ್ಮ ಫೇವ್ರೇಟ್ ಟೀಮು? ನಮ್ಮ ಫ್ರೆಂಡ್ ಸದ್ಯಕ್ಕೆ ನಮ್ಮ RCB ಟೀಮೇ. ಸೊ ಲಾಸ್ಟ್ ಟೈಮಿಗಿಂತ ಈ ಸತಿ ಗೆಲ್ಬೋದು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಯಾಕಂದರೆ ತುಂಬ ಒಳ್ಳೆ ಹೊಸ ಪ್ಲೇಯರ್ಸ್ ಬಂದಿದ್ದಾರೆ. ಭುವನೇಶ್ ಕುಮಾರ್ ಬಂದಿದ್ದಾರೆ, SL ವುಡ್ ಇದ್ದಾರೆ, ನಮ್ಮ ವಿರಾಟ್ ಕೊಹ್ಲಿ ಇದ್ದಾರೆ, ಫಿಲಿಪ್ ಸಾಲ್ಟನ್ನೇ ನೋಡ್ಬೋದು ನೀವು. ಅವ್ರು ಚೆನ್ನಾಗಿ ಆಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ 18 ಇಯರ್ಸ್ ಆಲ್ರೆಡಿ, ಅವ್ರ ನಂಬರ್ 18, ಜರ್ಸಿ ನಂಬರ್ 18 ಇದೆ ಆಲ್ರೆಡಿ. ಸೊ ಆಲ್ರೆಡಿ 18 ಇಯರ್ಸ್ ಆಲ್ರೆಡಿ IPL ಸ್ಟಾರ್ಟ್ ಆಗಿದೆ. ಸೊ ಇದು ಆಲ್ರೆಡಿ ಕಾನ್ಫಿಡೆಂಟ್ ಇದೀವಿ, ನಾವೆಲ್ಲ ಕಾನ್ಫಿಡೆಂಟ್ ಆಗಿದ್ದೀವಿ. 18 ಇಯರ್ಸು ಇದು ಕಪ್ ಗೆಲ್ತಾರೆ ಅಂತ ನಮಗೂ ಒಂದು ಕಾನ್ಫಿಡೆಂಟ್ ಇದೆ. ನೋಡೋಣ, ಈ ಸತಿ ಎಲ್ಲ ಸತಿ ಹೇಳ್ತಾರೆ ಈ ಸಲ ಕಪ್ ನಮ್ಮದೇ ಅಂತ, ಈ ಸಲ ಕಪ್ ನಮ್ಮದು ಅಂತ ನಾವು ಹೇಳೋಣ ಒಂದು ಕಾನ್ಫಿಡೆಂಟ್ ಇದ್ದೀವಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಬ್ರೋ ನಿಮ್ದು ಯಾವ್ದು ಫೇವ್ರೇಟ್ ಟೀಮು? ನಮ್ಮದು CSK. ಅದೇ ಸಪೋರ್ಟ್ ಮಾಡೋದು RCBಗೂ ಸಪೋರ್ಟ್ ಮಾಡ್ತೀವಿ. ವಿರಾಟ್ ಕೊಹ್ಲಿಗೆ ಒಬ್ರಿಗೋಸ್ಕರ ಸಪೋರ್ಟ್ ಮಾಡಲೇಬೇಕಲ್ಲ ನಾವು. ಓಕೆ ಬ್ರೋ, CSK ಅಂತ ಹೇಳ್ತಾ ಇದ್ದೀರಲ್ಲ, CSK ಯಾಕೆ ಬ್ರೋ ನಿಮ್ಗೆ ಇಷ್ಟ? ನಮ್ಮ ಇವ್ರು ಧೋನಿ ಇದ್ದಾರೆ, ಜಡೇಜಾ ಇದ್ದಾರೆ ಬ್ರೋ. ಓಕೆ, ಇವಾಗ ಧೋನಿ ಜಡೇಜಾ ಅವರು ಇವಾಗ CSK ಅವ್ರಿಗೂ ರಿಟೈರ್ಮೆಂಟ್ ಅಂತ ಹಾಗೆ ಆಗುತ್ತೆ. ಅದಾದಮೇಲೂ ನೀವು ಯಾವಾಗಲೂ CSKಗೆ ಸಪೋರ್ಟ್ ಮಾಡ್ತೀರಾ? ಹಂಗಂತಲ್ಲ, ಸಪೋರ್ಟ್ ಮಾಡ್ಬೋದು. ಮುಂಚೆ ನಮ್ಮ ಟೀಮಿಗೆ ಯಾರು RCBಗೆ ಯಾರು ಬಂದರೆ ನಮ್ಮ ಪ್ಲೇಯರ್ ಡಿಪೆಂಡ್ ಆಗುತ್ತೆ. ನಮಗೆ ಪ್ಲೇಸ್ ನೋಡ್ಕೊಂಡು ಸಪೋರ್ಟ್ ಮಾಡ್ಬೋದು. ಎಕ್ಸಾಂಪಲ್ ಇವಾಗ ವಿರಾಟ್ ಕೊಹ್ಲಿ ನಮ್ಮ ಕನ್ನಡದವರೆಲ್ಲ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ 18 ಇಯರ್ಸ್ ನಮ್ಮ ಕನ್ನಡದ ಓಡಾಡಿದವರು ಅವರು, ಪಾಪ ಅವರು 18 ಇಯರ್ಸ್ ನಮ್ಮ ಕನ್ನಡ ಆಡಿದ್ದಾರೆ RCBಗೋಸ್ಕರ. ಸೊ ಅದಕ್ಕೆ RCB ಸಪೋರ್ಟ್ ಮಾಡ್ತಾರೆ ಆ ಥರ. ಸೊ ನೆಕ್ಸ್ಟ್ ಇವಾಗ ವಿರಾಟ್ ಕೊಹ್ಲಿ CSKಗೆ ಹೋಗೋದಿಲ್ಲ. ಸೊ CSKಗೆ ಹೋದರೆ ಅಬ್ಬಿಯಸ್ಲಿ ತಿರ್ಗಾ ನಾವೆಲ್ಲರೂ ವಿರಾಟ್ ಸಪೋರ್ಟ್ ಮಾಡ್ತೀವಿ, ಯಾಕಂದರೆ CSK ಅಲ್ವಾ ಅವರು. ಬ್ರೋ ಇವಾಗ ಇವ್ರು ಹೇಳ್ದಂಗೆ ನಾನು ಇವ್ರು ಹೇಳಿದ ಆನ್ಸರ್ ಮೇಲೆ ಒಂದು ಕ್ವಶನ್ ಕೇಳ್ತೀನಿ. ಇವಾಗ ನೀವು ಹೇಳಿದ್ರಿ ಧೋನಿ ಜಡೇಜಾ ಅಂತ. ಒಂದು ವೇಳೆ ಧೋನಿ ಅವ್ರದ್ದು ಲಾಸ್ಟ್ IPL ಅಂತ ಹೇಳ್ತಾ ಇದ್ದಾರೆ, ಓಕೆ ಫೈನ್. ಇವಾಗ ಜಡೇಜಾ ಅವ್ರು ಏನಾದ್ರು RCBಗೆ ಬಂದರೆ ನೀವು RCBಗೆ ಸಪೋರ್ಟ್ ಮಾಡ್ತೀರಾ? ಮಾಡ್ತೀನಿ. ಯಾಕೆ ಆದರೂ ಜಡೇಜಾಗೋಸ್ಕರ ಸಪೋರ್ಟ್ ಮಾಡ್ತೀವಿ ಅದಲ್ಲಿ. ಆದರೆ ನಮ್ಮ ಕರ್ನಾಟಕ ಬಿಟ್ಕೊಡಲ್ಲ, ನಾವು ನಮ್ಮ ಬೆಂಗಳೂರನ್ನ ಬಿಟ್ಕೊಡಲ್ಲ. ನಮ್ಮ ಪ್ಲೇಯರ್ ಇದ್ದಾರಲ್ಲ ಅಲ್ಲಿ, ಅದನ್ನು ಸಪೋರ್ಟ್ ಮಾಡ್ತೀನಿ ಜಾಸ್ತಿ. ನಮ್ಮ ಅಭಿಮಾನ ಅಲ್ಲಿ ಇದೆ ನನ್ನ. ಓಕೆ ಮ್ಯಾಮ್, IPL ನೋಡ್ತಾ ಇದ್ದೀರಾ? ಹೌದು. ಓಕೆ, ನಿಮ್ಮ ಫೇವ್ರೇಟ್ ಟೀಮ್ ಯಾವ್ದು ಮ್ಯಾಮ್? ಆಫ್ ಕೋರ್ಸ್ RCB. RCBಯಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಮ್ಯಾಮ್? ಕೊಹ್ಲಿ. ಓಕೆ ಮ್ಯಾಮ್, ಇವಾಗ ಅಂದರೆ ಈ ಸೀಸನ್ ಟೀಮ್ ನೋಡಿದ್ರೆ RCB ಟೀಮು, ಸೊ ನಿಮಗೆ ಯಾವ ಪ್ಲೇಯರ್ಸ್ನ RCB ಅವರು ಬಿಡಬಾರ್ದು ಅಂತ ಇತ್ತು ಮ್ಯಾಮ್? ಈ ಸೀಸನ್ ಅಲ್ಲ, ಅಂದರೆ ರಿಟೈನ್ ಮಾಡಿರೋದ್ರಲ್ಲಿ ಫಿಲ್ ಸಾಲ್ಟ್ ಇಸ್ ಗುಡ್. ಆಮೇಲೆ ಎಕ್ಸ್ಪೆಕ್ಟೇಷನ್ ಇರೋದು ಭುವನೇಶ್ವರ್ ಕುಮಾರ್ ಇದ್ದಾರೆ. ಸೊ ಅದೊಂದು ಹೊಸ ಹೇಗಿರುತ್ತೆ ಅಂತ ನೋಡೋಕೆ ಚೆನ್ನಾಗಿರುತ್ತೆ. ಓಕೆ ಮ್ಯಾಮ್, ಇವಾಗ ನೀವು RCB ಅಂದರೆ ಇಷ್ಟ ಅಂತ ಇದ್ದೀರಾ, ನಿಮ್ಮ ಫ್ರೆಂಡ್ಸಲ್ಲೇ ಬೇರೆ ಟೀಮ್ ಸಪೋರ್ಟ್ ಮಾಡೋರು ಇರ್ತಾರೆ, ಅವ್ರ ಜೊತೆ ನಿಮ್ಮ ಬ್ಯಾಟಲ್ ಹೆಂಗಿರುತ್ತೆ ಮ್ಯಾಮ್? ಅದು ಕ್ಲಾಶಸ್ ಇದ್ದೇ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಟ್ರೂ ಫ್ಯಾನ್ಸ್
ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾರೆ. ಓಕೆ ಮ್ಯಾಮ್, ನಿಮಗೆ ಅಂದರೆ ಇಷ್ಟ ಆಗ್ತಿರೋ ಟೀಮ್ ಅಂದರೆ ಎಲ್ಲರಿಗೂ ಗೊತ್ತು CSK ಅಂದರೆ CSK ಇಷ್ಟ ಇಲ್ಲ ನಿಮಗೆ ಅಂದರೆ ನಿಮ್ಮ ಅಂತ ಇಲ್ಲ, ರೈವಲ್ರಿ ಇದೆ, ಅದಕ್ಕೆ ಹೆಲ್ದಿ ರೈವಲ್ರಿ. IPL ನೋಡ್ತಾ ಇದ್ದೀರಾ? ಹಾಂ ನೋಡ್ತಾ ಇದ್ದೀನಿ. ಓಕೆ ಬ್ರೋ, ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಬ್ರೋ? ಆಲ್ವೇಸ್ RCB. ಹಾಂ, ಯಾಕೆ RCB? RCB ಇದೆ ಅಂದರೆ ನಮ್ಮದು ಮೈನ್ ಕರ್ನಾಟಕ ಟೀಮ್ ಅಲ್ಲ, ಅಂದರೆ ಎಕ್ಸ್ಪೆಷಲಿ ಕೊಹ್ಲಿ ಫ್ಯಾನು. ಹಾಂ, ಇನ್ನೇನು ಇದ್ಮೇಲೆ ಇನ್ನು RCBನೇ. ಅಂದರೆ ಕೊಹ್ಲಿ ಆಡ್ತಾ ಇದ್ದಾರಂತ RCB ಇಷ್ಟನಾ, ಇಲ್ಲ RCBಗೋಸ್ಕರ ಕೊಹ್ಲಿ ಇಷ್ಟನಾ? ಹೆಂಗೆ ಆಡಿದ್ರು RCB ಇಷ್ಟ. ಹಾಂ, RCB ಇದೆ ಅಂತಾನೆ, ಅವ್ನು ಇಲ್ಲಿಲ್ಲ ಅಂದ್ರೂ ನಮ್ಮ ಫೇವ್ರೇಟ್ ಪ್ಲೇಯರ್ ಇದ್ದಾರೆ ಅಂದಮೇಲೆ ಇಸ್ ಬೆಸ್ಟ್ ಅಲ್ಲ. ಓಕೆ ಬ್ರೋ, ಇವಾಗ IPL ಒಂದು ಪಾರ್ಟ್ ಆದರೆ IPL ಬಿಟ್ಟು ಇನ್ನೊಂದು ಪಾರ್ಟ್ ಇದೆ ಬೆಟ್ಟಿಂಗಲ್ಲಿ ಆಡ್ತೀರಾ ನೀವು? ಬೆಟ್ಟಿಂಗ್ ಆಡಲ್ಲ. ಆ ಬೆಟ್ಟಿಂಗ್ ಯಾಕೆ ಅದನ್ನ ಇದಕ್ಕಿಂತ ಬೆಟ್ಟಿಂಗ್ ಆ್ಯಡ್ ಮಾಡೋದು ಯಾರು ಹೇಳು? ಆ್ಯಡ್ ಮಾಡೋದು ಅಂದರೆ ಮಾಮೂಲಿ ಇಂಥ ಇನ್ಫ್ಲುಯೆನ್ಸರ್ಸ್ ಇರ್ತಾರಲ್ಲ, ಅದರಲ್ಲೂ ಇಂಡಿಯನ್ ಪ್ಲೇಯರ್ಸ್ ಆಡ್ತಾರಲ್ಲ, ಅದೇನಕ್ಕೆ ಮಾಡ್ತಾರೆ ಹೇಳು? ಅಂದರೆ ಪ್ಲೇಯರ್ಸ್ ಫಿಕ್ಸಿಂಗು ಅದು ಬೇರೆ ಪಾರ್ಟ್, ಯಾಕಂದರೆ ಅದು ಇವಾಗ ನಡೀತಿದೆ ಇಲ್ವೋ ಕ್ಲಾರಿಟಿ ಇಲ್ಲ. ಇವಾಗ ನಾನು ನೀನು ಅದು ಮಾಡಿದ್ರೆ ನೋಡಲ್ಲ ಜನ. ಒಂದು ಪಬ್ಲಿಕ್ ಇರೋನು, ಒಂದು ಫೇಸ್ ವ್ಯಾಲ್ಯೂ ಇರೋನೇ ಮಾಡ್ತಾರೆ, ಯಾಕೆಂದರೆ ರೆಕಗ್ನೈಸ್ಗೋಸ್ಕರ. ಇವಾಗ ನಾನು ಏನು ಮಾಡಿದ್ರೆ ಏನು ನೋಡ್ತಾರೆ? ಯಾರೂ ನೋಡಲ್ಲ. ಅದಕ್ಕೆ ಧೋನಿ ಬೇರೆಯವ್ರು ಯಾರಾದರೂ ಮಾಡಿದ್ರೆ ಇಟ್ ಈಸ್ ಎಲ್ಲರೂ ನೋಡೇ ನೋಡ್ತಾರೆ, ಅದಕ್ಕೋಸ್ಕರ ಮಾಡೋದು. ಅದನ್ನೆಲ್ಲ ಒಂದು ಇವಾಗ IPL ನಡೆಸ್ತಾ ಇರೋದೇ ಒಂದು ಗ್ಯಾಮ್ಲಿಂಗ್ಗೋಸ್ಕರ. ಒನ್ ಆಫ್ ವೇ ನಿನಗೆ ಎಂಟರ್ಟೈನ್ಮೆಂಟ್, ಒನ್ ಆಫ್ ವೇ ಇದು ಬಂದ್ಬಿಟ್ಟು ನಿನಗೆ ಗ್ಯಾಮ್ಲಿಂಗ್. ಓಕೆ ಬ್ರೋ, ಇವಾಗ ಈ IPL ಅಲ್ಲೇ ಇವಾಗ ಇನ್ನೊಂದು ಥರ ಗ್ಯಾಮ್ಲಿಂಗ್ ಸ್ಟಾರ್ಟ್ ಆಗಿದೆ. ಅಂದರೆ ಏನಂದರೆ ಮ್ಯಾಚ್ ಪ್ರಿಡಿಕ್ಷನ್ ಅಂತ. ಅಂದರೆ ಟಾಸ್ ಯಾರು ಗೆಲ್ತಾರೆ, ಮ್ಯಾಚ್ ಯಾರು ಗೆಲ್ತಾರೆ, ನೆಕ್ಸ್ಟ್ ಬಾಲ್ ಏನಾಗುತ್ತೆ, ಈ ಥರ ಕೆಲವೊಂದು ಈ ಥರ ವೆಬ್ಸೈಟ್ಗಳಲ್ಲಿ ಈ ಥರ ಮಾಡ್ತಾಯಿದ್ದಾರೆ, ಜನರಿಗೆ ಮೋಸ ಮಾಡ್ತಾಯಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬ್ರೋ ನೀವು? ಜನನೇ ಮಾಡ್ತಾ ಇರೋಲ್ಲ ಎಲ್ಲನೂ. ಜನಕ್ಕೆಲ್ಲ ಗೊತ್ತಿದೆ, ನೀವು ಎಲ್ಲ ಗೊತ್ತಿದ್ರು ಆಡ್ತಾ ಇರೋದು ಜನಕ್ಕೋಸ್ಕರನೇ ಮಾಡ್ತಾ ಇರೋದು. ಅಂದರೆ ಇವಾಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಬೆಟ್ಟಿಂಗ್ ಎಲ್ಲ ಆಡಿ ಸೋತಿ ಮೋಸ ಹೋಗಿಲ್ವಾ ಬ್ರೋ? ಸಕ್ಕತ್ತಾಗಿ ಆಡ್ತಾರೆ. ಅಂದರೆ ಮೋಸ ಹೋಗಿದ್ದಾರಾ ಬ್ರೋ? ಮೋಸ ಹೋಗಿಲ್ಲ ಅನ್ನೋಕ್ಕೆ ಇಲ್ಲ, ಎಲ್ಲರೂ ಹೋಗೋರೆ, ಮನೆ ಬಿಟ್ಟು ಹೋಗೋರೆ, ಊರು ಬಿಟ್ಟು ಹೋಗೋರೆ, ಆರಾಮಾಗಿ ಹೋಗಿದ್ದಾರೆ. ಅಂದರೆ ಅವ್ರಿಗೆ ನೀವು ಇದುವರೆಗೂ ಒಂದು ಮಾತು ಹೇಳೋಕ್ಕೆ ಹೋಗಿಲ್ವ ಅವರು ಬುದ್ಧಿ ಮಾತು? ಅಯ್ಯೋ, ನನ್ನ ಮಾತು ನಾನೇ ಕೇಳಲ್ಲ, ಅವ್ರು ನನ್ನ ಮಾತಲ್ಲಿ ಕೇಳ್ತಾರೆ. ಓಕೆ ಬ್ರೋ, IPL ಸ್ಟಾರ್ಟ್ ಆಗಿದೆಯಲ್ಲ, IPL ನೋಡ್ತಾ ಇದ್ದೀರಾ ನೀವು? ಇಲ್ಲ ಬ್ರದರ್, ನಾನು ಅದ್ರ ಬಗ್ಗೆ ಯಾವುದೇ ರೀತಿ ಇದ್ಕೊಡಲ್ಲ. ಅಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ವಾ, ಇಲ್ಲ ನೋಡಲ್ವಾ? ಇಂಟ್ರೆಸ್ಟು ಇತ್ತು ಮೊದಲು, ಅಂದರೆ ನಮ್ಮ ಫ್ಯಾಮಿಲಿ ರಿಲೇಟಿವ್ ಎಲ್ಲ ನೋಡ್ತಾ ಇದ್ವಿ. ಸ್ವಲ್ಪ ಯಾವುದೋ ಕಾರಣಾಂತರದಿಂದ ನಮ್ಮ ಫ್ಯಾಮಿಲಿನೇ ಸುಮಾರು ಜನ ಅಲ್ಲಿ ಆಡ್ತಾಯಿದ್ರು, ಅದ್ರ ಸುಮಾರನ್ನ ದುಡ್ಡನ್ನ ಅದರಲ್ಲಿ ಕಳ್ಕೊಂಡಿದ್ದಾರೆ. ಆ ರೀಸನಿಂದ ನನಗೂ ಅದ್ರ ಮೇಲೆ ಆಸಕ್ತಿ ಕಡಿಮೆ ಆಗೋಯ್ತು. ಅಂದರೆ ಇವಾಗ ಜಸ್ಟ್ ನಾರ್ಮಲಾಗಿ ಸ್ಕೋರ್ ನೋಡೋದು, ಅದು ಏನು ಮಾಡೋದು? ಅದೇ ಮನೆ ಹಾಳು ಮಾಡೋದು ವ್ಯವಹಾರಕ್ಕೆ ನಾವೇ ಕಿಳಿಯೋದ? ಅಂದರೆ ನೀವು ನೋಡೋಲ್ಲ ಒಟ್ಟಿನಲ್ಲಿ. ಓಕೆ ಬ್ರೋ, ಇವಾಗ ನಾನು ಈ ಕ್ವಶನ್ ಏನು ಕೇಳ್ತಾರೆ ಅಂದರೆ ಇವಾಗ ಸ್ವಲ್ಪ ಕೆಲವೊಂದು ವೆಬ್ಸೈಟ್ಗಳೆಲ್ಲ ಬಂದಿದೆ. ಹೆಂಗಂದರೆ IPL ಪ್ರಿಡಿಕ್ಷನ್ ಅಂತ. ಅಂದರೆ ಟಾಸ್ ಹಾಕೋದು, ಯಾರು ಗೆಲ್ತಾರೆ, ಮ್ಯಾಚ್ ಯಾರು ಗೆಲ್ತಾರೆ, ನೆಕ್ಸ್ಟ್ ಬಾಲ್ ಏನಾಗುತ್ತೆ, A to Z ಅಪ್ಡೇಟ್ ಕೊಡ್ತೀವಿ ಅಂತ ಜನರಿಗೆ ಮೋಸ ಮಾಡ್ತಿದ್ದಾರೆ. ಅದು ಹೆಂಗಂದರೆ ನಾವಿವಾಗ ನಮಗೇನಾದ್ರು ಒಂದು ಆನ್ಸರ್ ಬೇಕಾ ಅವ್ರ ಕಡೆಯಿಂದ, ಇವಾಗ ನೆಕ್ಸ್ಟ್ ಬಾಲ್ ಏನಾಗುತ್ತೆ ಅಂತ, ಅದಕ್ಕೆ ನಾವು ದುಡ್ಡು ಕೊಟ್ಟರೆ ಅವ್ರು ಆನ್ಸರ್ ಹೇಳ್ತಾರೆ. ಇದಕ್ಕೆ ಒಂದೇ ಸಿಂಪಲ್ ನನ್ನ ಹತ್ರ ಆನ್ಸರ್ ಇರೋದು, ಮೋಸ ಮಾಡೋರ್ಗಿಂತ ಮೋಸ ಹೋಗೋರೆ ತಪ್ಪಿತಸ್ಥರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನ ಇನ್ನೇನು ಮಾತಾಡ್ತೀರ ಅವ್ರ ಬಗ್ಗೆ? ಇವಾಗ ಅವ್ರು ಮಾಡ್ತಾ ಇದ್ದಾರೆ ಗ್ಲಾಮ್ಲಿಂಗ್ ಅಂತ ಗೊತ್ತಲ್ವಾ? ಗೊತ್ತಿದ್ಮೇಲೆ ಯಾಕೆ ಆಡ್ತೀರಾ? ಇವಾಗ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ. ಇವಾಗ ಏನೋ ಒಂದು 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರ್ಬೋದು, ಏನೋ ಒಂದು ಮನೆ ನಡೀತದೆ ಅನ್ನೋ ಲೆಕ್ಕಾಚಾರ ಏನೋ ಮಾಡ್ತಾರೆ ಪಾಪ. ಬಟ್ ಆ 100 ರೂಪಾಯಿನ ಎಷ್ಟೊಂದು ಜನ ಹಾಕಿರ್ತಾರಲ್ವ, ಯಾರನ್ನು ಯೋಚನೆ ಮಾಡಲ್ಲ. ಮೊದಲು 100 ರೂಪಾಯಿ ಬಗ್ಗೆ ಯೋಚನೆ ಮಾಡಲಿ, ಆಮೇಲೆ ನೋಡೋಣ ಅದೇನೇನಾಗುತ್ತೆ. ಬಟ್ ಈಗಲೂ ಇನ್ನೂ ಜನ ಬುದ್ಧಿ ಕಲ್ತಿಲ್ಲ. ಎಷ್ಟಂದ್ರೂ ಜನ ದುಡ್ಡು ಜನ ಮಾಡಲು ಜಾತ್ರೆ ಮಾಡಲು ಅನ್ನೋ ರೀತಿಯಾಗಿದೆ. ಈಗ ಒಂದು ಕುರಿ ಮಂದಿಯಲ್ಲಿ ಜನ ಹೋಗ್ತಾರಲ್ಲ, ಹಂಗೆ ಎಲ್ಲ ಹೆಂಗೆ ಹೋಗ್ತಿರ್ತಾರೆ ಹಂಗೆ ಹೋಗ್ತಾರೆ ಅಷ್ಟೇ. ಅಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ದೊಡ್ಡ ಇನ್ಫ್ಲುಯೆನ್ಸರ್ ಅಂತ ಯಾರನ್ನ ಕರಿತೀವೋ ಅವ್ರುಗಳೇ ಇದನ್ನ ಪ್ರಮೋಟ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಅವ್ರು ಪ್ರಮೋಟ್ ಮಾಡೋದ್ರಿಂದ ಅವ್ರ ಫಾಲೋವರ್ಸು ಇದರಲ್ಲೇ ತುಂಬ ಜನ ಹಾಳಾಗೋರು ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬ್ರದರ್? ಅಲ್ಲ, ಹಾಳಾಗ್ತದನ್ನ ಗೊತ್ತಿದ ಮೇಲೆ ನೋಡೋರೆಂಥವ್ರು. ಈಗ ಪಾಪ ಅವರು ಹೊಟ್ಟೆ ಪಾಡಿಗೆ, ಇವಾಗ ನೀವು ಹೆಂಗೆ ನಿಮ್ಗೆ ಇದು ಬೇಕು ಅಂತ ಮಾಡ್ತೀರೋ ಅವ್ರ ಹೊಟ್ಟೆ ಪಾಡಿಗೆ ಮಾಡ್ತಾ ಇರ್ತಾರೆ. ಬಟ್ ನಾವು ಹಾಳಾಗೋದು ನಮ್ಮ ಕೈಲಿರೋದು. ಸರಿ ತಪ್ಪೆಲ್ಲ ನಮ್ಮ ಹತ್ರ ಇರ್ಬೇಕಾರೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು, ಊರವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪಲ್ವಾ? ಓಕೆ ಬ್ರೋ, ಇವಾಗ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಯಾರನ್ನ ಈ ಥರ ಬೆಟ್ಟಿಂಗು ಈ ಥರ ಎಲ್ಲ ಆಡಿ ಬುದ್ಧಿ ಕಲ್ತಿದ್ದಾರಾ ಬ್ರೋ? ಅಂದರೆ ಅದರಿಂದ ಪಶ್ಚಾತ್ತಾಪ ಪಟ್ಟಿದ್ದಾರಾ? ಪಡಲೇಬೇಕು. ಮೋಸ ಆದಮೇಲೆ ಎಲ್ಲ ಪಶ್ಚಾತ್ತಾಪ ಪಡೋದಿಲ್ಲ. ಏನಕ್ಕೋ ತೊಗೊಂಡಿರ್ತಾರೆ ಸುಮಾರು ಜನ ಫ್ರೆಂಡ್ ಸರ್ಕಲ್ ನೋಡ್ತಾ ಇರ್ತೀನಿ. ಏನೋ ಹೀಗೆ ಕಾರಣಾಂತರಗಳು ಫೀಸ್ ಕಟ್ಟೋ ದುಡ್ಡು ತಂದಿರ್ತಾರೆ, ಇನ್ನೊಂದೇನೋ ಡಬಲ್ ಮಾಡ್ಬೋಣ ನಾಳೆ ದಿನ ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ, ಎಲ್ಲೋ ಹೊರಗಡೆ ಹೋಗಿ ದುಡ್ಡಾಗುತ್ತೆ ಅನ್ನೋದೇನೋ ಕಾರಣಕ್ಕೆ ಆಗ್ತಾರೆ. ಆ ಕಾರಣ ಹೋಗಿ ಕಾರಣಾಂತರವಾಗಿ ಪರಿವರ್ತನೆ ಆದರೆ ಅವ್ರ ಜೀವನನೇ ಕಾರಣ ಸಿಗದೇ ಥರ ಹೋಗ್ಬಿಡ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ. ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ, ಬಟ್ ಆಡಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಆಡಿದ್ರೆ ಪಾಪ ಅವ್ರ ಮನೆ ದುಡ್ಡು ಎಲ್ಲೋ ತಂದಿರ್ತಾರೆ, ಏನೋ ಮಾಡೋಕೆ ಇಕ್ಕಿರ್ತಾರೆ. ಬಟ್ ಬೇಡ ಆಡೋದು ಅಂತ ನನ್ನ ಅಭಿಪ್ರಾಯ. ಬಟ್ ನೋಡೋದಕ್ಕೆ ಏನೂ ಇಲ್ಲ, ನೋಡೋಕ್ಕೆ ಯಾರು ಏನು ಕಾಸು ಕೊಡೋದಂಥದ್ದು ಏನಿಲ್ಲ, ನೋಡಲಿ. ಬಟ್ ಆಡೋದಕ್ಕೆ ಕಾಸು ಹಾಕ್ಬೇಡಿ ಅಂತ ಹೇಳ್ತೀನಿ.
ಓಕೆ ಬ್ರೋ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರೋ? ಏನಿಲ್ಲ ಬ್ರದರ್, ಅವ್ರವ್ರ ಮನೆಯೆಲ್ಲ ನೋಡ್ಕೊಂಡು ಇನ್ನೊಂದು ಹೇಳಬೇಕು ಅಂದರೆ ಎಲ್ಲ ಹೆಣ್ಣು ಹೊನ್ನು ಮನ್ಗೋಸ್ಕರನೇ ಎಲ್ಲ ಕಿತ್ತಾಡೋದು ಹೊಡೆದಾಡೋದು. ಬಟ್ ನನಗೆ ಇಲ್ಲಿ ಗಂಟ ನೋಡಿರೋ ಪ್ರಕಾರ ಹೆಣ್ಣಿಂದೆ ಎಲ್ಲ ಇವಾಗ ಹೆಣ್ಣಿಗೋಸ್ಕರನೇ ಡಬಲ್ ಮಾಡಿ ದುಡ್ಡು ಮಾಡ್ಕೊಂಡು ಹೋಗೋಣ ಅನ್ನೋರಿಗೆ ಒಂದು ಸಿಂಪಲ್ ಒಂದು ಮಾತು ಹೇಳ್ತೀನಿ. ಹೆಣ್ಣಿನ ಅಂದ ನೋಡಿ ಮರುಳಾಗಬೇಡ ಗಂಡೆ. ಆ ಹೆಣ್ಣಿನ ನೋಟವು ಗರುಡದ ಸನ್ನೆಯಂತೆ, ಆ ಕೊನೆಯ ಸನ್ನೆಯು ನಿನ್ನ ಕೊನೆಯ ಕಾಲಾವಧಿಯನ್ನು ತೋರುವುದು ಈಗ. ಅಷ್ಟೇ.